ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೆಲ್ ಇಎಂಎಲ್ ಮುಷ್ಕರ ತೀವ್ರ, ನಿರಾಹಾರ ಸತ್ಯಾಗ್ರಹ ವಾರ ದಾಟಿಯೂ ಇತ್ಯರ್ಥ ಕ್ರಮವಿಲ್ಲ, ವ್ಯಾಪಕ ರೋಷ. ಪ್ರಭಾಕರನ್ ಆಯೋಗ ನಿರ್ದೇಶ, ಜಿಲ್ಲಾಭಿವೃದ್ಧಿಗೆ ಮತ್ತೆ 75 ಕೋಟಿ ಮಂಜೂರು, ಆದ್ಯತೆ ನಿಶ್ಚಯಿಸಲು ಶೀಘ್ರ ಸಭೆ ಎಂದು ಜಿಲ್ಲಾಧಿಕಾರಿ. ಕೇಂದ್ರೀಯ ವಿಶ್ವವಿದ್ಯಾನಿಲಯದ ತ್ರಿದಿನ ಅಂತಾರಾಷ್ಟ್ರೀಯ ಗೋಷ್ಠಿ 12ರಿಂದ ನೀಲೇಶ್ವರದಲ್ಲಿ. ಮಂಜೇಶ್ವರ ಮೀನುಗಾರಿಕಾ ಬಂದರಿಗೆ 21ರಂದು ಶಿಲಾನ್ಯಾಸ, ಮುಖ್ಯಮಂತ್ರಿ ಸಚಿವ ಗಡಣ ಆಗಮನ, ಸ್ವಾಗತ ಸಮಿತಿ ರಚನೆ. ಈಗ ವಾರ್ತೆಗಳ ವಿವರ. ವಿವಿಧ ಬೇಡಿಕೆ ಮುಂದಿರಿಸಿ ಬೆಲ್ ಇಎಂಎಲ್ ಕಾರ್ಮಿಕರು ನಡೆಸುತ್ತಿರುವ ಅನಿಶ್ಚಿತಾವಧಿ ನಿರಾಹಾರ ಸತ್ಯಾಗ್ರಹ 1 ವಾರ ದಾಟಿದೆ. ಮುಷ್ಕರ 1 ವಾರ ಕಳೆದರೂ ಸಮಸ್ಯೆ ಪರಿಹಾರಕ್ಕೆ ಅಧಿಕಾರಿ ವರ್ಗ ಮುಂದಾಗದಿರುವುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ನಡುವೆ ಮುಷ್ಕರವನ್ನು ಇನ್ನಷ್ಟು ತೀವ್ರಗೊಳಿಸಲು ಹೋರಾಟ ಸಮಿತಿಯು ತೀರ್ಮಾನಿಸಿದೆ. ಬೆದ್ರಡ್ಕ ಬೆಲ್ ಕಾರ್ಖಾನೆ ಮುಂದೆ ಜರುಗಿದ ಸಂಯುಕ್ತ ಮುಷ್ಕರ ಸಮಿತಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಐಎನ್ಟಿಯುಸಿ ಅಧ್ಯಕ್ಷ ಪಿ ಗಂಗಾಧರ ನಾಯರ್ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದರು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಕೆ ರಾಜನ್, ಎಸ್ಟಿಯು ಜಿಲ್ಲಾಧ್ಯಕ್ಷ ಕೆಪಿ ಮೊಹಮ್ಮದ್ ಅಶ್ರಫ್, ಕೆಎನ್ ಬಾಬುರಾಜನ್, ಎ ವಾಸುದೇವನ್, ಪಿ ರತ್ನಾಕರ ಮೊದಲಾದವರು ಮಾತನಾಡಿದರು. ಅನಿಶ್ಚಿತಾವಧಿ ನಿರಾಹಾರ 8ನೇ ದಿನಕ್ಕೆ ಕಾಲೇರಿಸಿದಾಗ ರಾಜಕೀಯ ಮುಖಂಡರ ಸಹಿತ ಪ್ರಮುಖರು ಮುಷ್ಕರ ಚಪ್ಪರಕ್ಕೆ ತಲುಪಿ ಬೆಂಬಲ ವ್ಯಕ್ತಪಡಿಸಿದರು. ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್, ಸಿಐಟಿಯು ಜಿಲ್ಲಾಧ್ಯಕ್ಷ ಕೆ ಬಾಲಕೃಷ್ಣನ್, ಲೀಗ್ ನಾಯಕ ಯು ಬಶೀರ್, ಹಾರಿಸ್ ಚೂರಿ, ಡಿಫಿ ಜಿಲ್ಲಾ ಕಾರ್ಯದರ್ಶಿ ಕೆ ಮಣಿಕಂಠನ್ ಮೊದಲಾದವರು ಭೇಟಿ ಇದ್ದರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಭಾಕರನ್ ಆಯೋಗ ನಿರ್ದೇಶಿಸಿದ ಯೋಜನೆಗಳ ಆದ್ಯತೆ ನಿಶ್ಚಯಿಸಲು ಜಿಲ್ಲೆಯ ಜನಪ್ರತಿನಿಧಿಗಳ ಸಭೆ ಕರೆಯುವುದಾಗಿ ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗೀರ್ ತಿಳಿಸಿದ್ದಾರೆ. ಪ್ರಭಾಕರನ್ ಆಯೋಗ ಯೋಜನೆ ಕಾರ್ಯಗತಕ್ಕೆ ಸರ್ಕಾರ 75 ಕೋಟಿ ರೂಪಾಯಿ ಮಂಜೂರುಗೊಳಿಸಿದೆ. ಸದ್ರಿ ವರ್ಷ ಇನ್ನೂ 10 ಕೋಟಿ ರೂಪಾಯಿ ದೊರಕುವ ನಿರೀಕ್ಷೆ ಇದೆ ಎಂದು ಕಲೆಕ್ಟರ್ ತಿಳಿಸಿದ್ದಾರೆ. ಪ್ರಥಮ ಹಂತದಲ್ಲಿ ಬಿಡುಗಡೆಗೊಳಿಸಿದ್ದ 25 ಕೋಟಿ ರೂಪಾಯಿಗಳನ್ನು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮೀಸಲಿರಿಸಲಾಗಿದೆ. ಈ ಯೋಜನೆಗಳಿಗೆ ಆಯಾ ಇಲಾಖೆಗಳಿಂದ ಆಡಳಿತಾನುಮತಿ ಲಭಿಸಬೇಕಿರುವುದರಿಂದ ಸಂಬಂಧಿತ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ನಿರ್ದೇಶಿಸಿದರು. ಯೋಜನೆಯನ್ನು ಕ್ಲಪ್ತ ಸಮಯದಲ್ಲಿ ಕಾರ್ಯಗತಗೊಳಿಸಲು ಪ್ರತಿಯೊಂದು ಅಭಿವೃದ್ಧಿ ಇಲಾಖೆಯು ಜಿಲ್ಲೆಯಲ್ಲಿ ಅಧಿಕಾರಿಯನ್ನು ನಿಯೋಜಿಸಬೇಕೆಂದು ನಿರ್ದೇಶಿಸಲಾಗಿದೆ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಮಲೆನಾಡು ಹೈವೇ ಯೋಜನೆಯ ಅಂಗವಾಗಿ ನಂದಾರ ಪದವು ಪೆರ್ಲಾ ಚೆರುಪುಳ ಹಳ್ಳಿಕಡವು ಎಂಬಿ 2 ರಸ್ತೆ ನಿರ್ಮಾಣಕ್ಕೆ ತಲಾ 3 ಕೋಟಿ ರೂಪಾಯಿಯಂತೆ ಮಂಜೂರು ಮಾಡಲಾಗಿದೆ. ತೌಡುಗೋಳಿ ಮೈಲಾಟಿ 110 ಕೆವಿ ಲೈನ್ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ಮೀಸಲಿರಿಸಲಾಗಿದೆ. ಮಂಗಳೂರಿನಿಂದ ಮೈಲಾಟಿವರೆಗೆ ಲೈನ್ ಎಳೆಯಲು ಪ್ರಭಾಕರನ್ ಆಯೋಗವು 35.85 ಕೋಟಿ ರೂಪಾಯಿಗಳ ಯೋಜನೆಗೆ ನಿರ್ದೇಶಿಸಿತು. ಜಿಲ್ಲೆಯಲ್ಲಿ RMS ಶಾಲೆಗಳಿಗೆ ಹೆಚ್ಚಿನ ಸೌಕರ್ಯ ಲಭ್ಯಗೊಳಿಸಲು 3.27 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಹೈಯರ್ ಸೆಕೆಂಡರಿ ಶಾಲೆಗಳಿಗೆ ಕಟ್ಟಡ ನಿರ್ಮಾಣಕ್ಕೂ ಹಣ ಮೀಸಲಿರಿಸಲಾಗಿದೆ. ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಹಣಕಾಸು ವಿಭಾಗದ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಈ ತಿಂಗಳ 12ರಿಂದ 14ರವರೆಗೆ ನೀಲೇಶ್ವರ ನಲಂದ ರಿಸಾರ್ಟ್ನಲ್ಲಿ ವಿಶೇಷ ಗೋಷ್ಠಿ ನಡೆಯಲಿದೆ. ಪ್ರಮುಖರು ಭಾಗವಹಿಸಲಿರುವುದಾಗಿ ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಾಗತೀಕರಣ, ದಿನಗಳ ಸಾರ್ವತ್ರಿಕ ನೀತಿ ಹಾಗೂ ಆಡಳಿತ ಎಂಬ ವಿಷಯದ ಆಧಾರದಲ್ಲಿ 3 ದಿನಗಳ ಕಾಲ ಗೋಷ್ಠಿ ನಡೆಯಲಿದ್ದು, ವಿವಿಧ ಸೆಷನ್ಗಳಲ್ಲಿ ನಡೆಯುವ ಗೋಷ್ಠಿಯಲ್ಲಿ 80ಕ್ಕೂ ಅಧಿಕ ಪ್ರಬಂಧ ಮಂಡನೆಯಾಗಲಿವೆ. ಸಾರ್ಕ್, ಯುರೋಪಿಯನ್ ರಾಷ್ಟ್ರಗಳು ಹಾಗೂ ದೇಶದ ಪ್ರಮುಖ ಸಂಶೋಧಕರು, ಶಿಕ್ಷಣ ತಜ್ಞರು, ಆರ್ಥಿಕ ತಜ್ಞರು ಪಾಲ್ಗೊಂಡು ತರಗತಿ ನಡೆಸುವರು. ಭಾರತ ಹಾಗೂ ವಿದೇಶಗಳ ವಿವಿಧ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಭಾಗವಹಿಸುವುದಾಗಿ ಸಂಘಟಕರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ನಿರ್ದೇಶಕರು, ವಿಜ್ಞಾನಿಯೂ ಆದ ಪ್ರೊಫೆಸರ್ ಎಸ್ ಪರಶುರಾಮ, ಡಾಕ್ಟರ್ ಅಬ್ದುಲ್ ಕರೀಂ, ಡಾಕ್ಟರ್ ಕೆಸಿ ಬೈಜು, ಕೆ ಬಾಸಿತ್, ಶಿಬು ಎಸ್ ಮೊದಲಾದವರು ಉಪಸ್ಥಿತರಿದ್ದರು. ಮಂಜೇಶ್ವರ ಮೀನುಗಾರಿಕಾ ಬಂದರಿಗೆ ಈ ತಿಂಗಳ 21ರಂದು ಶಿಲಾನ್ಯಾಸ ನಡೆಯಲಿದ್ದು, ಕಾರ್ಯಕ್ರಮದ ಯಶಸ್ವಿಗೆ ಸ್ವಾಗತ ಸಮಿತಿ ರೂಪೀಕರಿಸಲಾಯಿತು. ಮಂಗಳವಾರ ಬೆಳಿಗ್ಗೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ರೂಪೀಕರಣ ಸಭೆಯಲ್ಲಿ ಪದಾಧಿಕಾರಿಗಳನ್ನು ತೀರ್ಮಾನಿಸಲಾಯಿತು. ಸ್ವಾಗತ ಸಮಿತಿ ರೂಪೀಕರಣ ಸಭೆಯು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಸಮೀರಾರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಶಾಸಕ ಪಿಬಿ ಅಬ್ದುಲ್ ರಜಾಕ್, ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಯಿಷತ್ ತಾಹಿರಾ, ಜಿಲ್ಲಾ ಪಂಚಾಯತ್ ಸದಸ್ಯ ಎಕೆಎಂ ಅಶ್ರಫ್
ಹಾರ್ಬರ್ ಸಹಾಯಕ ಇಂಜಿನಿಯರ್ ಬಾಲಕೃಷ್ಣ ಮೊದಲಾದವರು ಉಪಸ್ಥಿತರಿದ್ದರು. ಸುಮಾರು 50 ಮಂದಿ ಒಳಗೊಂಡ ಸ್ವಾಗತ ಸಮಿತಿಗೆ ರೂಪು ನೀಡಲಾಯಿತು. ಈ ತಿಂಗಳ 21ರಂದು ಬೆಳಿಗ್ಗೆ 9:30ಕ್ಕೆ ಜರುಗುವ ಸಮಾರಂಭದಲ್ಲಿ ರಾಜ್ಯ ಮುಖ್ಯಮಂತ್ರಿ ಉಮ್ಮನ್ಚಾಂಡಿಯವರು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಅಬಕಾರಿ ಹಾಗೂ ಬಂದರು ಖಾತೆ ಸಚಿವ ಕೆ. ಬಾಬು ಅಧ್ಯಕ್ಷತೆ ವಹಿಸಲಿದ್ದು, ಸಚಿವರಾದ ಅಡೂರ್ ಪ್ರಕಾಶ್, ಇಬ್ರಾಹಿಂ ಕುಂಞಿ, ಕೆ. ಜೋಸೆಫ್, ಸಂಸತ್ ಸದಸ್ಯ ಕರುಣಾಕರನ್ ಭಾಗವಹಿಸಲಿರುವರು. ಬಂದರು ಯೋಜನೆಯು 50 ಹೆಕ್ಟೇರ್ ವಿಸ್ತೀರ್ಣ ಪ್ರದೇಶ ಹೊಂದಿದ್ದು 48 ಕೋಟಿಯ 80 ಲಕ್ಷ ರೂಪಾಯಿ ನಿರ್ಮಾಣ ವೆಚ್ಚ ಅಂದಾಜಿಸಲಾಗಿದೆ. ಇದರ 75% ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸಿದರೆ ಉಳಿದವುಗಳನ್ನು ರಾಜ್ಯ ಸರ್ಕಾರ ಭರಿಸಲಿದೆ. ನೂತನವಾಗಿ ನಿರ್ಮಿಸಲಾಗುವ ಬಂದರು ಕಾಸರಗೋಡು, ಕುಂಬಳೆ ಹಾಗೂ ಮಂಜೇಶ್ವರದ ಮೀನುಗಾರರಿಗೆ ವರದಾನವಾಗಲಿದೆ. ಯುವಕನನ್ನು ಬೆನ್ನತ್ತಿ ಕಡಿದು ಕೊಲೆಗೈಯಲು ಯತ್ನಿಸಿದ ಪ್ರಕರಣದಲ್ಲಿ ಬಂಧಿತ ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಉಳಿದಿಬ್ಬರಿಗಾಗಿ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಬಿಜೆಪಿ ಕಾರ್ಯಕರ್ತನು ಕುಂಬಳೆ ಅನಂತಪುರ ಬಳಿ ನಿವಾಸಿಯೂ ಆದ 20ರ ಹರೆಯದ ಶರತ್ ರಾಜ್ ಕೊಲೆ ಯತ್ನಕ್ಕೆ ಒಳಗಾದಾತ. ಸೋಮವಾರ ಸಂಜೆ ಶರತ್ ರಾಜನು ಬೈಕಿನಲ್ಲಿ ಸಂಚರಿಸುತ್ತಿದ್ದಾಗ ತಂಡವೊಂದು ಮೊದಲೇ ಸ್ಕೆಚ್ ರೂಪಿಸಿದಂತೆ ಆಲ್ಟೋ ಕಾರ್ನಲ್ಲಿ ಬಂದು ಬೈಕಿಗೆ ಡಿಕ್ಕಿ ಹೊಡೆದಿತ್ತು. ಕೆಳಗೆ ಬಿದ್ದ ಶರತ್ ರಾಜ್ನನ್ನು ತಂಡ ಮಾರಕಾಸ್ತ್ರಗಳಿಂದ ಆಕ್ರಮಿಸಲೆತ್ನಿಸಿದ್ದು, ಈ ವೇಳೆ ಯುವಕ ಪ್ರಾಣ ಭಯದಿಂದ ಓಡಿ ಹೋಗಿದ್ದ. ಅಷ್ಟರಲ್ಲಿ ಅಚಾನಕ್ಕಾಗಿ ಸ್ಥಳಕ್ಕೆ ತಲುಪಿದ ಕುಂಬಳೆ ಠಾಣೆಯ 2 ಪೊಲೀಸರು ಆರೋಪಿಗಳ ಬೆನ್ನತ್ತಿ 3ರ ಪೈಕಿ ಓರ್ವನನ್ನು ಬಂಧಿಸಿದ್ದಾರೆ. ಸ್ಥಳೀಯ ಪೆರುವತಡ್ಕ ನಿವಾಸಿ ಸುನಿಲ್ ಕುಮಾರ್ ಬಂಧಿತನಾದವ. ಈತ ತಿಳಿಸಿದಂತೆ ನಿಯಾಜ್ ಹಾಗೂ ಬಾಸಿತ್ ಎಂಬವರ ಮೇಲೂ ಕೇಸು ದಾಖಲಿಸಲಾಗಿದೆ. ವಿರೋಚಿತ ಕಾರ್ಯಾಚರಣೆ ನಡೆಸಿದ ಈ 2 ಪೊಲೀಸರಿಗೆ ಜಿಲ್ಲಾ ಪೊಲೀಸ್ ಅಧಿಕಾರಿಯವರು ತಲಾ 5,000 ರೂಪಾಯಿ ಇನಾಮು ಘೋಷಿಸಿದ್ದಾರೆ. ಈ ಮಧ್ಯೆ ಮಾರಕಾಸ್ತ್ರಗಳ ಸಹಿತ ಕಾರಿನಲ್ಲಿ ಸಂಚರಿಸುತ್ತಿದ್ದ 5ರನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ನಾಯ್ಕಾಪು ನಿವಾಸಿ ಪ್ರಶಾಂತ, ವಿಷ್ಣು, ಪ್ರಮೋದ್, ಸುಜಿತ್, ರಾನೀಶ್ ಬಂಧಿತರು. ಬಿಜೆಪಿ ಕಾರ್ಯಕರ್ತನ ಹತ್ಯೆ ಯತ್ನಕ್ಕೆ ಪ್ರತೀಕಾರ ತೀರಿಸಲು ಇವರು ತೆರಳುತ್ತಿದ್ದರೆಂದು ಪೊಲೀಸರು ಸಂಶಯಿಸಿದ್ದಾರೆ. ಸೋಮವಾರ ಸಂಜೆ 7 ಗಂಟೆ ಸುಮಾರಿಗೆ ಇವರನ್ನು ಬಂಧಿಸಲಾಗಿದೆ. ವಿದ್ಯಾನಗರದ ಬಾರಿಕಾಡು ಶ್ರೀ ಮಹಾವಿಷ್ಣುಮೂರ್ತಿ ಪುನರ್ಪ್ರತಿಷ್ಠಾ ಕಲಶೋತ್ಸವ ಬಹಳ ಸಂಭ್ರಮದಿಂದ ಜರುಗುತ್ತಿದೆ. ಮಂಗಳವಾರದಂದು ಕಲಶಕ್ಕಿರುವ ಅಂಕುರ ಪೂಜೆ ನಡೆಯಿತು. ಉತ್ಸವವು ಇದೇ ಕಳೆದ ಶನಿವಾರ ಆರಂಭವಾಗಿ ಮುಂದಿನ ಭಾನುವಾರ ಬ್ರಹ್ಮ ಕಲಶಾಭಿಷೇಕದೊಂದಿಗೆ ಕಲಶೋತ್ಸವ ಸಮಾರೋಪವಾಗಲಿದೆ. ಮಂಗಳವಾರ ಬೆಳಿಗ್ಗೆ ವೈದಿಕ ಕಾರ್ಯಕ್ರಮ ನಡೆದವು. ಬಳಿಕ ಅನ್ನಸಂತರ್ಪಣೆಯೂ ನೆರವೇರಿತು. ಸಂಜೆ 6:30ಕ್ಕೆ ಪಾಂಬಾಚಿ ಕಡವಿನ ಅಯ್ಯಪ್ಪ ಮಂದಿರದಿಂದ ಶ್ರೀ ಕ್ಷೇತ್ರಕ್ಕೆ ಮೆರವಣಿಗೆ ಸಾಗಿತು. ಮೆರವಣಿಗೆಯಲ್ಲಿ ಶೃಂಗಾರಿ ಮೇಳ, ನವಿಲು ನೃತ್ಯ, ವಿವಿಧ ಬ್ಯಾಂಡ್ ವಾದ್ಯಘೋಷ, ವೇಷಭೂಷಣ ನೋಡುಗರ ಮೈ ನವಿರೇಳಿಸಿದವು. സാന്ദ്രമായ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಗೀತ ಕಚೇರಿ ಹಾಗೂ ಯಕ್ಷಗಾನ ತಾಳಮದ್ದಳೆ ಜರುಗಿತು. ಕಲಶೋತ್ಸವ ಭಾನುವಾರ ಮುಕ್ತಾಯಗೊಳ್ಳಲಿದ್ದು, ಉತ್ಸವದ ಎಲ್ಲ ದಿನದಲ್ಲೂ ಧಾರ್ಮಿಕ ಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅಂಚೆ ನೌಕರರು ಸೇರಿದಂತೆ ಕೇಂದ್ರ ಸರ್ಕಾರದ ನೌಕರರು ಎನ್ಎಫ್ಪಿಇ ನೇತೃತ್ವದಲ್ಲಿ ಬುಧವಾರ ಹಾಗೂ ಗುರುವಾರ ದೇಶವ್ಯಾಪಿ ಕೆಲಸ ಸ್ಥಗಿತ ಮುಷ್ಕರ ನಡೆಸಲಿದ್ದಾರೆ. ವೇತನ ಪರಿಷ್ಕರಿಸಬೇಕು, ಖಾಲಿ ಹುದ್ದೆಗೆ ನೇಮಕಾತಿ ನಡೆಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಮುಷ್ಕರ ನಡೆಯಲಿದೆ. ಇದರ ಅನ್ವಯ ಸಮಿತಿಯ ಕಾಸರಗೋಡು ಘಟಕದ ಕೇಂದ್ರ ನೌಕರರು ಮುಷ್ಕರ ಹೂಡಲಿದ್ದಾರೆ. ಅಂಚೆ ಕಚೇರಿ ಸಹಿತ ಕೇಂದ್ರ ಕಚೇರಿಗಳ ಕೆಲಸ ಕಾರ್ಯಗಳು 2 ದಿನ ಸ್ಥಗಿತಗೊಳ್ಳುವ ಸ್ಥಿತಿ ಎದುರಾಗಿದೆ. ಹೈವೇ ಪೊಲೀಸರ ತಪಾಸಣೆಗೆ ಬೆದರಿ ನಿಯಂತ್ರಣ ತಪ್ಪಿ ಬೈಕ್ ಮಗುಚಿದ ಫಲವಾಗಿ ಸವಾರ ಗಂಭೀರ ಗಾಯಗೊಂಡಿದ್ದಾರೆ. ಮಂಜೇಶ್ವರ ಬಳಿಯ ಬಡಾಜೆ ನಿವಾಸಿ 23ರ ಹರೆಯದ ಮುನೀರ್ ಗಾಯಾಳು. ಇವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಗಳವಾರ ಮಧ್ಯಾಹ್ನ ಮಂಜೇಶ್ವರದ ಉದ್ಯಾವರ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಮುನೀರ್ ಬೈಕಿನಲ್ಲಿ ಬಡಾಜೆಯಿಂದ ತಲಪಾಡಿಗೆ ಸಾಗುತ್ತಿದ್ದಾಗ ಉದ್ಯಾವರ ಸಂಧ್ಯಾ ಗ್ಯಾರೇಜ್ ಬಳಿ ವಾಹನ ತಪಾಸಣೆಗಾಗಿ ಹೈವೇ ಪೊಲೀಸರು ಕಾಯುತ್ತಿದ್ದರು. ಪೊಲೀಸರನ್ನು ಕಂಡು ನಿಯಂತ್ರಣ ತಪ್ಪಿದ ಬೈಕಿಗೆ ಎದುರುಗಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದು ಅಪಘಾತ ನಡೆದಿದೆ.
ಘಟನೆಯನ್ನು ಹೈವೇ ಪೊಲೀಸರು ಕಣ್ಣಾರೆ ಕಂಡು ಕಾಣದಂತೆ ಜಾಗ ಖಾಲಿ ಮಾಡಿದರೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ತಕ್ಷಣ ಊರವರು ಧಾವಿಸಿ ಮುನೀರ್ರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಎರ್ನಾಕುಲಂನಲ್ಲಿ ಜರುಗಿದ ರಾಜ್ಯ ಸಾಕ್ಷರತಾ ನಿರಂತರ ಕಲಿಕಾ ಕಲೋತ್ಸವದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕಾಸರಗೋಡಿನ ತಂಡಕ್ಕೆ ಜಿಲ್ಲಾ ಪಂಚಾಯತಿನ ಹೃದಯ ಅಭಿನಂದನೆ. ಪ್ರಥಮ ಸ್ಥಾನ ಹೊಂದಿರುವ ಕಾಸರಗೋಡು ಜಿಲ್ಲಾ ಸಾಕ್ಷರತಾ ಮಿಷನ್ ತಂಡಕ್ಕೆ ಜಿಲ್ಲಾ ಪಂಚಾಯತ್ ಸ್ವಾಗತ ಹಾಗೂ ಅಭಿನಂದನೆ ನೀಡಿದೆ. ಒಟ್ಟು 129 ಅಂಕ ಗಳಿಸಿ ಕಾಸರಗೋಡು ಜಿಲ್ಲೆ ಪ್ರಥಮ ಸ್ಥಾನಿಯಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಪಾದೂರು ಕುಂಜಾಮುಹಾಜಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮವನ್ನು ജില്ലാ പഞ്ചായത്ത് അധ്യക്ഷ പി ശ്യാമലാദേവി ഉദ്ഘാടിಸಿದರು. ഈ വർഷത്തെ കലോത്സവത്തിൽ ഒന്നാം സ്ഥാനം നേടണമെന്ന ഒരു അത്യാഗ്രഹത്തിന്റെ ഭാഗമായി തന്നെ വലിയ തോതിലുള്ള തയ്യാറെടുപ്പാണ് നമ്മൾ നടത്തിയത്. പല തരത്തിലുള്ള മത്സരങ്ങളൊക്കെ തന്നെ നല്ല രീതിയിൽ നടത്താൻ വേണ്ടി നമുക്ക് സാധിച്ചിട്ടുണ്ട്. എറണാകുളം ജില്ലയിൽ ഒരു പരിപാടി നടക്കുമ്പോൾ നമുക്കറിയുന്നത് പോലെ തന്നെ അതിൻ്റെ തുടക്കം മുതൽ ആ പരിപാടി ആരംഭം ഞാൻ അവിടെ ഉണ്ടായിരുന്നു. അതോടൊപ്പം ജില്ലാ പഞ്ചായത്തിൻ്റെ 2 സ്റ്റാൻഡിംഗ് കമ്മിറ്റി ചെയർമാൻ അടക്കം 2 പേർ ആ പരിപാടിയിൽ നിങ്ങളോടൊപ്പം സഹകരിക്കുന്നതിനും എല്ലാവിധ സഹായങ്ങളും ചെയ്തു തരുന്നതിനും നിങ്ങളോടൊപ്പം ഉണ്ടായിരുന്നു. ವಿಜೇತರಿಗೆ ಶಾಶ್ವತ ಫಲಕ ವಿತರಿಸಲಾಯಿತು. ಜಿಲ್ಲಾ ಪಂಚಾಯತ್ ಶಾಶ್ವತ ಸಮಿತಿ ಅಧ್ಯಕ್ಷೆಯಾದ